ಫಟಾಫಟ್ ಅಂತ ಸಿಂಪಲ್ಲಾಗಿ ಎಗ್ ಬುರ್ಜಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿ, ಹಾಗೆ ಇನ್ಸ್ಟಂಟಾಗಿ ಮಾಡ್ಕೋಬೋದು, ಅಷ್ಟೇ ರುಚಿ ಕೊಡುತ್ತೆ. ಚಪಾತಿ ಜೊತೆ ಹಾಗೆ ಅನ್ನಕ್ಕೆ ಮತ್ತು ಸೈಡ್ ಡಿಶ್ಶಾಗಿ ಸಹ ಯೂಸ್ ಮಾಡ್ಬೋದು. ಈಗ ನಾನು ಒಂದು ಸಣ್ಣದು ನಾನ್ ಸ್ಟಿಕ್ ತೊಗೊಂಡಿದ್ದೀನಿ. ಸ್ಟೀಲ್ಗಿಂತ ಈ ಥರ ನಾನ್ ಸ್ಟಿಕ್ ತಗೋದಲ್ಲಾದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿರುವಂತಹ ಒಂದು ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ಅದು ಫ್ರೈ ಮಾಡ್ಕೊಂಡ್ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ನಾನಿಲ್ಲಿ 2 ಮೊಟ್ಟೆನ ಯೂಸ್ ಮಾಡ್ತಿರೋದ್ರಿಂದ ಕಡಿಮೆ ಇಂಗ್ರೀಡಿಯೆಂಟ್ ಹಾಕ್ಕೊತಿದ್ದೀನಿ. ನೀವು ಜಾಸ್ತಿ ಮಾಡಿದ್ರೆ ಕ್ವಾಂಟಿಟಿ ಸಹ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಈಗ ಹೊಡೆದಿರುವಂತಹ 2 ಮೊಟ್ಟೆನ ಹಾಕಿಬಿಟ್ಟು ಈಗಲೇ ನೀವು ಕಲಗಿಸ್ಕೋಬೇಡಿ, ಓಕೆನಾ. ಅದನ್ನು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಮನೆಯಲ್ಲೇ ಮಾಡಿರುವಂತಹ ಮಸಾಲ ಪುಡಿದು ಧನಿಯಾ ಪುಡಿ ಎಲ್ಲ, ಜೊತೆಗೆ ಚಕ್ಕೆ ಲವಂಗ ಏಲಕ್ಕೆಲ್ಲ ಹಾಕಿ ಮಟನ್ ಮಸಾಲ ಥರ ಮಾಡಿಸಿರ್ತೀವಲ್ಲ ಅದನ್ನು ಹಾಕ್ತಿದ್ದೀನಿ. ಅದಿಲ್ಲ ಅಂದರೆ ನೀವು ಎಗ್ ಮಸಾಲ ಸಹ ಹಾಕ್ಕೋಬೋದು.